ಜೈ ಹಿಂದ್. ಎಲ್ಲ ನನ್ನ SSCGD ಎಸ್ಪಿರೆಂಟ್ಸಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸರ್, SSCGD ತಯಾರಿಯನ್ನು ಮಾಡ್ತಾ ಇದ್ದೀವಿ ಸರ್. ನಮ್ಗೆ ಎಲ್ಲಿ ಕೂಡ ಕೋಚಿಂಗ್ ಹೋಗೋಕೆ ಆಗ್ತಾ ಇಲ್ಲ. ಮನೆಯಲ್ಲೇ ಸ್ಟಡಿ ಮಾಡಬೇಕಂತ ಮಾಡಿದ್ದೀವಿ ಸರ್. ನಮಗೊಂದಿಷ್ಟು ಸಿಲೆಬಸ್ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಹೇಳ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರಿ. ನಿಮಗೋಸ್ಕರನೇ ಈ ಸಿಲೆಬಸ್ ಬಗ್ಗೆ ನನ್ನ ಸಪ್ರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಯಾವ ಸಬ್ಜೆಕ್ಟ್ನಲ್ಲಿ ಯಾವೆಲ್ಲ ಸಿಲೆಬಸ್ಗಳು ಬರ್ತಾ ಇದಾವೆ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಒಂದ್ಸರಿ ನೋಟ್ ಔಟನ್ನು ಮಾಡ್ಕೊಂಡ್ರಿ, ಬೇಕಾದ್ರೆ ರಫ್ ಶೀಟ್ನಲ್ಲಿ. ಆ ನೋಟ್ ಔಟನ್ನು ಮಾಡ್ಕೊಂಡಿದ್ರೆ ನಿಮಗೆ ಕ್ಲಿಯರಿಟಿ ಆದಂಥ ಮಾಹಿತಿ ಸಿಗ್ತೈತಿ. ಇದು ಬಂದ್ಬಿಟ್ಟು ಮಾತೃಭಾಷೆ ಟೋಟಲಿ 13 ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. 13 ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರುತ್ತೆ. ಇದು ನಮ್ಮ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್, ಅದೇ ಥರನಾಗಿ ಟೋಟಲಿ ನಿಮ್ಗೆ ನೀವು ಯಾವ ಸಬ್ಜೆಕ್ಟನ್ನು ಯಾವ ಲ್ಯಾಂಗ್ವೇಜನ್ನು ತೊಗೊಂಡಿದ್ರಲ್ಲ ಅದೇ ಲ್ಯಾಂಗ್ವೇಜ್ನಲ್ಲಿ ಈ ಎಕ್ಸಾಮನ್ನು ಬರೆಯಬಹುದು. ಇಲ್ಲಿ ನೋಡ್ಕೊಡ್ರಿ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ಕೇಶಂದ ಟೋಟಲಿ 20 ಕ್ವಶನ್ಸ್ಗಳು ಇರ್ತಾವೆ. 20 ಕ್ವಶನ್ಸ್ ಇರ್ತಾವೆ. ಟೋಟಲ್ 40 ಮಾರ್ಕ್ಸ್ ಇರ್ತೈತಿ. ಫಾರ್ 1 ಕ್ವಶನ್ಗೆ 2 ಮಾರ್ಕ್ಸ್ಗಳನ್ನ ಇರ್ತದ. ನೆಕ್ಸ್ಟ್ ಅದೇ ಸರಿಯಾಗಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳ್ಕೇಶಂದ ಇದು ಕೂಡ 20 ಕ್ವಶನ್ಸ್ಗಳು ಇರ್ತಾವೆ. 20 ಅಂದರೆ ಟೋಟಲಿ 40 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೇಶಂದ ಇದು ಕೂಡ 20 ಕ್ವಶನ್ಸ್, 40 ಮಾರ್ಕ್ಸ್. 1 ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಇಂಗ್ಲೀಷ್ ಆರ್ ಹಿಂದಿ, ನೀವು ಯಾವುದಾದ್ರೂ ಗ್ರಾಮರನ್ನು ಇಂಗ್ಲೀಷ್ ಆದ್ರೂ ತಗೊಳ್ಬೋದು, ಹಿಂದಿ ಆದ್ರೂ ತಗೋಬಹುದು. ಅದು ಕೂಡ 20 ಕ್ವಶನ್ಸ್ಗಳು ಇರ್ತಾವೆ. 40 ಮಾರ್ಕ್ಸ್ ಕೂಡ ಇರ್ತದೆ ಸ್ನೇಹಿತರೆ. ಟೋಟಲಿ ಬಂದ್ಬಿಟ್ಟು 80 ಕ್ವಶನ್ಸ್ಗಳಿಗೆ ಒಂದೇ ತಾಸು ಎಕ್ಸಾಮಿಂಗ್ ಟೈಮಿಂಗ್ ಇರ್ತದೆ. 80 ಕ್ವಶನ್ಸ್ಗಳನ್ನ ಟಚ್ ಮಾಡೋಕೆ 1 ಅವರ್ ಮಾತ್ರ 60 ಮಿನಿಟ್ಸ್ ಟೈಮಿಂಗ್ ಇರ್ತದೆ. 60 ನಿಮಿಷ ನಿಮ್ಗೆ ಕಾಲಾವಕಾಶ ಇರ್ತದೆ. ಇದರಲ್ಲಿ ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದೆ ಸ್ನೇಹಿತರೆ. ಯಾವುದು 0.25 ನೆಗೆಟಿವ್ ಇರ್ತದೆ. ಇದು ಕೂಡ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. CBT ಮುಖಾಂತರ ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನು ಬರೀಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನು ಬರೀಬೇಕಾಗಿದ್ರೆ ನಿಮ್ದು ಆಧಾರ್ ಕಾರ್ಡು, ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಅನ್ನು ತಗೊಂಡೋಗಿ ನೀವು ಎಕ್ಸಾಮಿಗೆ ಅಟೆಂಡ್ ಆಗಬೇಕಾಗುತ್ತೆ. ನೀವು ಹೋಗ್ಬೇಕಾದ್ರೆ ಸ್ಲಾಟ್ ಬುಕಿಂಗ್ ಅಂತ ಅಡ್ವಾನ್ಸ್ ಆಗಿ ಬುಕಿಂಗ್ ಬರುತ್ತೆ. ನೀವು ಎಕ್ಸಾಮ್ ಸಿಟಿಗಳನ್ನ ಬುಕ್ ಮಾಡ್ಕೊಳ್ಳೋದಿರುತ್ತೆ. ಅದು ಬಂದ ತಕ್ಷಣ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಯಾವುದೇ ಒಂದು SSCGDಯಲ್ಲಿ ಏನೇ ಇನ್ಫಾರ್ಮೇಶನ್ ಬರಲಿ, ಯಾವುದೇ ಒಂದು ಅಪ್ಡೇಟ್ ಬರಲಿ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಎನಿ ಟೈಮ್ ನಿಮ್ಗೆ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾನೆ ಇರ್ತೀನಿ. ಟೋಟಲಿ 80 ಕ್ವಶನ್ಸ್ಗಳು, 160 ಮಾರ್ಕ್ಸ್ಗಳು ಇರ್ತದೆ. ಓಕೆ, ಇಲ್ಲಿ ನೋಡ್ಕೊಡಿ, ಇದು 2026ರ ಸಿಲೆಬಸ್ ಬಂದ್ಬಿಟ್ಟು ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ರೀಸನಿಂಗ್ ಅಂತ ಸೆಕ್ಷನ್ 1 ಓಪನ್ ಆಗೋದೆ, ರೀಸನಿಂಗ್ ಅಂತ ಓಪನ್ ಆಗುತ್ತೆ. ರೀಸನಿಂಗ್ 1ದಲ್ಲಿ ಏನೆಲ್ಲ ಬರ್ತದಂದ್ರೆ ಅರ್ಥಮೆಟಿಕ್ ನಂಬರ್ ಸೀರೀಸ್ ಅಂತ ಬರ್ತಾ, ನೆಕ್ಸ್ಟ್ ಅದೇ ತರನಾಗಿ ರಿಲೇಷನ್ಶಿಪ್ ಬರ್ತಾ, ನೆಕ್ಸ್ಟ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಬರ್ತಾ, ನೆಕ್ಸ್ಟ್ ಅದೇ ತರನಾಗಿ ಅರ್ಥಮೆಟಿಕಲ್ ರೀಸನಿಂಗ್ ಅಂತ ಬರ್ತಾ, ಫಿಗರ್ಸ್ ಕ್ಲಾಸಿಫಿಕೇಶನ್ ಅಂತ ಬರ್ತಾ, ನೆಕ್ಸ್ಟ್ ಎನಾಲಜಿಕಲ್ ಬರ್ತಾ, ನಾನ್ ವರ್ಬಲ್ ಸೀರೀಸ್ ಬರ್ತಾ, ನೆಕ್ಸ್ಟ್ ಡೈರೆಕ್ಷನ್ಸ್ ಬರ್ತಾ, ಅಬ್ಸರ್ವೇಷನ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಈ ಥರದ ಎಲ್ಲ ಸಿಲೆಬಸ್ಗಳು ಇದರಲ್ಲಿ ಸಾಕಷ್ಟು ಇನ್ನೂ ಕೂಡ ಇದಾವೆ. ನನ್ನ ಸಿಲೆಬಸ್ಸು ಕೂಡ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಕೂಡ ಸೇರನ್ನು ಮಾಡಿದ್ದೀನಿ. ನೀವು ಇಷ್ಟನ್ನು ಟಾರ್ಗೆಟನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸಲ್ಲಿ ಏನು ಬರ್ತಂದರೆ ಸ್ಪೋರ್ಟ್ಸು, ಹಿಸ್ಟ್ರಿ, ಕಲ್ಚರ್, ನೆಕ್ಸ್ಟ್ ಜಿಯೋಗ್ರಫಿ, ಎಕನಾಮಿಕ್, ಜನರಲ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದೆಲ್ಲ ಕೂಡ ಇದರಲ್ಲಿ ಜನರಲ್ ಅವೇರ್ನೆಸ್ಸಲ್ಲಿ ಬರ್ತದೆ. ನೆಕ್ಸ್ಟ್ ಮ್ಯಾಥ್ಸಲ್ಲಿ ಯಾವ್ಯಾವ ಚಾಪ್ಟರ್ಗಳು ಬರ್ತಾವಪ್ಪ ಅಂದರೆ ನೋಡ್ಕೊಡ್ರಿ. ಇದರಲ್ಲಿ ಬಂದ್ಬಿಟ್ಟು ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ನಂಬರ್ ಸಿಸ್ಟಮ್, ಡೆಸಿಮಲ್ ಆ್ಯಂಡ್ ಫ್ರಾಕ್ಷನ್ಸ್, ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್, ನೆಕ್ಸ್ಟ್ ಪರ್ಸಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್, ಮೆನ್ಸುರೇಷನ್, ಎವರೇಜ್, ಇಂಟ್ರೆಸ್ಟ್, ನೆಕ್ಸ್ಟ್ ಅದೇ ಥರನಾಗಿ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪರೇಷನ್ಸ್, ನೆಕ್ಸ್ಟ್ ಅದೇ ಥರನಾಗಿ ಹೋಲ್ ನಂಬರ್ಸ್. ಈ ಥರದ ಮ್ಯಾಥ್ಸ್ನಲ್ಲಿ ಮೆಥಮೆಟಿಕ್ಸ್ ಏನಂತೀವಲ್ಲ, ಈ ಥರದ ಸಬ್ಜೆಕ್ಟ್ಗಳು ಇದರಲ್ಲಿ ಚಾಪ್ಟರ್ಗಳು, ಇವೆಲ್ಲ ಚಾಪ್ಟರ್ಗಳು ಬರ್ತಾವೆ. ನೆಕ್ಸ್ಟ್ ಅದೇ ಥರನಾಗಿ ಇಂಗ್ಲೀಷ್ನಲ್ಲಿ ಯಾವೆಲ್ಲ ಬರ್ತದೆ ಅಂದರೆ ಸ್ಪಾಟ್ ದ ಎರರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಐಟಮ್ಸ್ ಆ್ಯಂಡ್ ಫ್ರೇಸ್, ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ವರ್ಬ್, ನೆಕ್ಸ್ಟ್ ಅದೇ ಥರನಾಗಿ ಸೆಂಟೆನ್ಸ್ ಇನ್ ಪ್ಯಾಸೇಜ್, ನೆಕ್ಸ್ಟ್ ಕನ್ಸರ್ವೇಷನ್ ಇಂಟು ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋದು, ನೆಕ್ಸ್ಟ್ ಅದೇ ಥರನಾಗಿ ಸಿನೋನಿಮ್ಸ್, ಎಂಟೋನಿಮ್ಸ್, ಸ್ಪೆಲ್ಲಿಂಗ್, ಡಿಟೆಕ್ಟಿಂಗ್ ಮಿಸ್ಪ್ಲೇಡ್ ವರ್ಡ್ಸ್, ನೆಕ್ಸ್ಟ್ ಅದೇ ಥರನಾಗಿ ಸೆಂಟೆನ್ಸ್ ಪಾರ್ಟಸ್, ಕ್ಲೋಸ್ ಪ್ಯಾಸೇಜ್. ಈ ಥರದ ಇಂಗ್ಲೀಷ್ನಲ್ಲಿ ನಿಮ್ಗೆ ಚಾಪ್ಟರ್ಗಳನ್ನು ಕೇಳ್ತಾರೆ. ಓಕೆ, ಇದನ್ನು ಬೇಕಾದರೆ ನಾನು ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಕೂಡ ಸೇರನ್ನು ಮಾಡಿರ್ತೀನಿ. ಒಂದ್ಸರಿ ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಇಷ್ಟನ್ನು ನನಗೆ ಇದಿರ್ತಕ್ಕಂಥದ್ದು ಸಿಲೆಬಸ್ಸನ್ನು ನಾನು 2026ರಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ಹೇಳಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಒಂದ್ಸರಿ ನಾನು PDF ಕೂಡ ಸೇರನ್ನು ಮಾಡ್ತೇನೆ. ಯಾಕಂದರೆ SSCGD 2026 ನೋಟಿಫಿಕೇಶನ್ದಲ್ಲಿ ಯಾವ ಥರ ಸಿಲೆಬಸ್ಸನ್ನು ಕೊಟ್ಟಿದಾರಲ್ಲ, ಅದನ್ನು ಕೂಡ ನಾನು ನಿಮ್ಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದನ್ನು ಕೂಡ ಸೇರನ್ನು ಮಾಡಿರ್ತೀನಿ. ಇದರಲ್ಲಿ ಏನಾದರೂ ಅಂದರೆ ಚಾಪ್ಟರ್ಗಳು ಆ್ಯಡ್ ಆಗಿದ್ದಪ್ಪ ಅಂದರೆ ಒಂದ್ಸರಿ ನೀವು ಕೂಡ ಚೆಕ್ಕನ್ನು ಮಾಡಿಕೊಡ್ರಿ. ಇಷ್ಟನ್ನು ನೀವು ಕರೆಕ್ಟಾಗಿ ಚಾಪ್ಟರ್ಗಳನ್ನು, ಪ್ರತಿಯೊಂದು ಚಾಪ್ಟರ್ಗಳನ್ನ ಕರೆಕ್ಟಾಗಿ ಸ್ಟಡಿ ಮಾಡಿದ್ರಿಪ್ಪ ಅಂದರೆ
ನೀವು 45 ದಿನಗಳಲ್ಲಿ 100% ನೀವು ಸೆಲೆಕ್ಷನ್ ಆಗ್ಬೋದು. ಓಕೆ ಸರ್, ನಾನು ಇನ್ನೂ ಏನೂ ಓದೇ ಇಲ್ಲ ಸರ್, ನನಗೆ SSGD ಅಂದ್ರೇ ಗೊತ್ತಿಲ್ಲ, ನಾನು SSGD ಅರ್ಜಿಯನ್ನು ಹಾಕಿದ್ದೀನಿ ಸರ್, ನಾನು ಈ 45 ದಿನದಲ್ಲಿ ನಾನು ಓದಬೇಕು ಅಂದ್ಕೊಂಡವರು ಕೂಡ 100% SSGDನ 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಸಾಧ್ಯತೆ ಇದೆ. ಸೊ ಇವತ್ತಿನಿಂದ ತಯಾರಿಯನ್ನು ಮಾಡ್ಕೊಡ್ರಿ ಸರ್, ನನಗೆ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ ಸರ್, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಯಾರು ಕೂಡ ಅನ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಪ್ರಯತ್ನವನ್ನು ಮಾಡ್ತಾನೆ ರೀ. ಸೊ 100% ಈ ಸರಿ ನಿಮ್ದು ಜಯ ಆಗೇ ಆಗುತ್ತೆ. ಸೊ ಇಷ್ಟನ್ನ ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಪ್ರತಿಯೊಬ್ಬರು ಕೂಡ ಈ ಸರಿ ಪಾಸ್ ಆಗಲೇಬೇಕು. ಆಗಲಿಲ್ಲಪ್ಪ ಅಂತಾರೆ ನೆಕ್ಸ್ಟ್ ಚಾಪ್ಟರ್ ವೈಸ್ ಯಾವ ಚಾಪ್ಟರ್ನಲ್ಲಿ ಎಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರ ಅಂತ ಹೇಳಿ ಅದನ್ನು ಕೂಡ ಇದೆ. ಸೊ ಅದನ್ನೆಲ್ಲ ಹೇಳ್ತಾ ಹೋದ್ನಪ್ಪ ಅಂದರೆ ಬಹಳ ಲೆಂದಿ ಆಗುತ್ತೆ. ಪ್ರತಿಯೊಂದು ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅಂತಂದರೆ ಫಸ್ಟ್ ಬೇಸಿಕ್ ಅಂತ ಹಿಡಿದು ನೀವು ಹೈ ಲೆವೆಲ್ ಕ್ವಶನ್ ಮಟ್ಟನ್ನು ಕೂಡ ಬಿಡಿಸ್ತಾ ಹೋಗ್ರಿ. ಸೊ ಕ್ವಶನ್ಸನ್ನು ಬಿಡಿಸುವಾಗ ಸೊ ಸ್ಪೀಡಾಗಿ ಬಿಡಿಸೋಕೆ ಟ್ರೈ ಮಾಡಿರಿ, ಸುಮ್ಮನೆ ಟೈಮನ್ನು ವೇಸ್ಟ್, ಯಾಕಂದರೆ ಟೈಮ್ ಅತಿ ಕಡಿಮೆ ಟೈಮಿಂಗ್ ಇರ್ತೈತಿ. ಸೊ ಶಾರ್ಟ್ಕಟ್ ಆಗಿರ್ತಕ್ಕಂಥ ಆನ್ಸರನ್ನು ತರೋಕೆ ಸ್ಟಾರ್ಟ್ ಮಾಡಿಕೊಡ್ರಿ, ನಿಮ್ಗೆ 100% ಸೆಲೆಕ್ಷನ್ ಆಗ್ತೀರಾ ಸ್ನೇಹಿತರೆ. ಓಕೆ ಸರ್, ನಾನು ಮನೆಯಲ್ಲಿ ಓದ್ತಾ ಇದ್ದೀನಿ ಸರ್, ನನಗೆ ಅದ್ರ ಬಗ್ಗೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಸರ್, ನಿಮ್ಮ ಕೋಚಿಂಗ್ದಲ್ಲಿ ಏನಾದರೂ ಬ್ಯಾಚನ್ನು ಪ್ರಾರಂಭವನ್ನು ಮಾಡಿದ್ರಿ ಅಂತ ಕೇಳ್ತಿದ್ರಿ. ನಮ್ಮ ಹತ್ರ SSGDಗೆ 4ನೇ ಬ್ಯಾಚನ್ನು ಪ್ರಾರಂಭನ ಮಾಡ್ತಾ ಇದ್ದೀವಿ. ಜನವರಿ 10ನೇ ತಾರೀಕು, ಇದೇ 10ನೇ ತಾರೀಕಿಗೆ 4ನೇ ಬ್ಯಾಚನ್ನು ಡಿಗ್ರಿ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ. ಸೊ ಎಷ್ಟೋ ಜನ ಕೋಚಿಂಗ್ ಕೇಳ್ತಾ ಇದ್ರಿ, ಎಷ್ಟೋ ಜನ ಬಂದು ವಿಸಿಟ್ ಕೂಡ ಅಡ್ಮಿಷನ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇನ್ನು ನಮ್ಮ ಹತ್ರ ಅತಿ ಕಡಿಮೆ ಸೀಟ್ಗಳು ಬಾಕಿ ಇದಾವೆ. ನೀವೇನಾದರೂ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು, ಸೀಟು ಅಡ್ಮಿಷನ್ ಮಾಡಿಕೊಂಡು ನಾನು ಈ ಸರಿ SSGDಯಲ್ಲಿ ನಾನು 2 ತಿಂಗಳ ಕೋಚಿಂಗನ್ನು ತೊಗೊಂಡ್ಬಿಟ್ಟು ನಾನು ಫೆಬ್ರವರಿ 23ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಟೋಟಲ್ 20-25 ಡೇಸ್ ಎಕ್ಸಾಮ್ ಇರ್ತೈತಿ. ಸೊ ಅಷ್ಟರಲ್ಲಿ ಯಾವುದೇ ಒಂದು ಡೇಟಿಗೆ ಬಂದರೂ ಕೂಡ ಅದ್ರ ಬಗ್ಗೆ ನಾವು ರೆಡಿ ಮಾಡಿಸ್ಬಿಟ್ಟು ನಿಮಗೆ ಎಕ್ಸಾಮ್ ಸಿಲೆಬಸನ್ನು ಕವರ್ ಮಾಡಿಬಿಟ್ಟು ಪ್ರತಿ ಡೇನು ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಸೊ ನಿಮ್ಮನ್ನ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟು ನೀವು ಅತಿ ಅಂದರೆ ಹೈಯೆಸ್ಟ್ ಸ್ಕೋರನ್ನು ಮಾಡ್ಕೊಂಡು ನೀವು ಅನ್ಕೊಂಡಿರ್ತಕ್ಕಂಥ ಫೋರ್ಸನ್ನು ಸೆಲೆಕ್ಷನ್ ಆಗಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಸೊ ನಮ್ಮ HA ಡಿಫೆನ್ಸ್ ಅಕಾಡೆಮಿಗೆ ಇವತ್ತೇ ಬಂದು ವಿಸಿಟ್ ಕೊಟ್ಟು ಜಾಯ್ನ್ ಆಗಿ ಸ್ನೇಹಿತರೆ. ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಫೆಸಿಲಿಟಿಯನ್ನು ಇದೆ. ಸೊ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ನಿಮ್ಗೆ ಇರುವಂಥದ್ದು ಫುಡ್ ಮತ್ತು ಅದೇ ತರನಾಗಿ ಓದೋಕೆ ಲೈಬ್ರರಿ ಪ್ರತಿಯೊಂದು ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ನುರಿತ ಶಿಕ್ಷಕರು, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟು. ಸೊ ಎಕ್ಸಾಮ್ನಲ್ಲಿ ನಿಮ್ಗೆ ಯಾವ ಥರ ತಯಾರಿನ ಮಾಡಬೇಕು, ಎಕ್ಸಾಮ್ ಯಾವ ಥರ ಫೇಸ್ ಮಾಡಬೇಕು, ಆ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಪ್ರತಿಯೊಂದು ನಮ್ಮ ಸ್ಟಾಫ್ಗಳನ್ನು ನಿಮಗೆ ಕೇರ್ ಮಾಡಿಬಿಟ್ಟು ಪ್ರತಿಯೊಂದು ಟೀಚಿಂಗನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನೆಗೂ ಕೂಡ ಸೈನಿಕನಾಗಬೇಕು, ನಮ್ಮ ಹತ್ರ ಬಂದಿರತಕ್ಕಂಥ ವಿದ್ಯಾರ್ಥಿ 100% ಸೆಲೆಕ್ಷನ್ ಆಗಬೇಕು ಅನ್ನೋದೇ ನಮ್ಮದೊಂದು ಗುರಿ ಇದೆ. ಸೊ ಆದ ಕಾರಣಕ್ಕೋಸ್ಕರ ಬರಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಅಡ್ಮಿಷನ್ಗಳನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ಜನವರಿ 10ರಿಂದ ಪ್ರಾಪರ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇದೇ ನಮ್ಮ ಕೊನೆಯ ಬ್ಯಾಚ್ ಅನ್ಕೊಳ್ಬೋದು SSGDಗೆ, ಇದೇ ನಮ್ಮ ಲಾಸ್ಟ್ ಬ್ಯಾಚ್ ಸ್ನೇಹಿತರೆ. ಸೊ ಬರೋರಿದ್ರೆ ಆದಷ್ಟು ಬೇಗನೆ ಬಂದು ಅಡ್ಮಿಷನ್ಗಳನ್ನು ತೊಗೊಳ್ರಿ. ಈ ಸಿಲೆಬಸ್ ಇನ್ಫಾರ್ಮೇಷನ್ನ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ಇನ್ಫಾರ್ಮೇಷನ್ನ ತಪ್ಪದೇ ಅವ್ರಿಗೆ ಕೂಡ ಶೇರ್ ಮಾಡಿಕೊಡ್ರಿ, ಅವರು ಕೂಡ ಸ್ಟಡಿ ಮಾಡಿಕೊಡ್ರಿ. ನನ್ನ ಹತ್ರ ಏನಾದರೂ PDFಸ್ಗಳಿದ್ರೆ, ಕ್ವಶನ್ ಪೇಪರ್ಗಳಿದ್ರೆ ಪ್ರತಿಯೊಂದು ಕೂಡ ನಾನು ಟೆಲಿಗ್ರಾಮ್ದಲ್ಲಿ ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಒಂದ್ಸರಿ ಡೌನ್ಲೋಡನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆದರೆ ಸೊ ಈ PDFಗಳನ್ನು ಅಲ್ಲಿ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಸರ್, ಹೆಲ್ಪ್ಫುಲ್ ಆಗ್ತಾ ಇದೆ ಸರ್, ಅಪ್ಡೇಟ್ಗಳನ್ನು ಕೊಡ್ತಾ ಇರಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನ ಹಾಕಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದೆಯಲ್ಲ ಸ್ನೇಹಿತರೆ ಈ ಸಬ್ಸ್ಕ್ರೈಬ್ ಬಟನ್ನು, ಸೊ ಈ ಸಬ್ಸ್ಕ್ರೈಬ್ ಬಟನ್ನ ನೀವೇನಾದರೂ ಒತ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ನಿಮ್ಗೆ ಯಾವುದೇ ಅಪ್ಡೇಟು ಕೂಡ ಗೊತ್ತಾಗೋದಿಲ್ಲ. ಯಾವುದೇ ಒಂದು ಇನ್ಫಾರ್ಮೇಷನ್, ಸ್ಲಾಟ್ ಬುಕಿಂಗ್ ಆಯಿತು, ಅಡ್ಮಿಟ್ ಕಾರ್ಡ್ ಆಯಿತು, ಅಡ್ಮಿಟ್ ಕಾರ್ಡ್ ಲಿಂಕ್ ಆಯಿತು, ನೆಕ್ಸ್ಟ್ SSGDದಲ್ಲಿ ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಮಾಡಿದರೆ ಪ್ರತಿಯೊಂದು ಇನ್ಫಾರ್ಮೇಷನ್ SSGD ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ಅದ್ರ ಬಗ್ಗೆ ನಾನು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಸೊ ಆಫೀಸಿಯಲ್ ವೆಬ್ಸೈಟ್ ಮುಖಾಂತರನೇ ಕೊಡ್ತಾನೆ ಇರ್ತೀನಿ ಸ್ನೇಹಿತರೆ. ಸೊ ಆದ ಕಾರಣಕ್ಕೋಸ್ಕರ ಸೊ ನನ್ನ ರಿಕ್ವೆಸ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸ್ನೇಹಿತ ಏನಾದರೂ ಇದ್ದರೆ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.